ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೇಸುವಿನಲ್ಲಿ ನೀವು ಯಾವಾಗಲೂ ಸಂತೋಷವಾಗಿ ಉಲ್ಲಾಸವಾಗಿರುವಂತೆ ನಿಮ್ಮನ್ನು ಹರಸುತ್ತೇನೆ. ಈ ಮುಂಜಾನೆ ಸಮಯದಲ್ಲಿ ದೇವರಾದ ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಲೋಕದಲ್ಲಿ ಬಹಳ ಕಾಸ್ಟ್ಲಿ ಆಗಿರುವಂಥದ್ದು ಯಾವುದು ಹೇಳಿರಿ? ಬಹಳ ಅಮೂಲ್ಯವಾದದ್ದು. ಕೆಲವೊಂದು ಮುತ್ತುಗಳು, ಮಾಣಿಕ್ಯ, ಡೈಮಂಡ್ ಇದೆಲ್ಲ ಬಹಳ ಬೆಲೆಯುಳ್ಳದ್ದು. ಹಾಗೆ ಸಾಧಾರಣವಾಗಿ ಎಲ್ಲರ ಮನೆಗಳಲ್ಲಿ ಇರುವಂಥ ಒಂದು ಬೆಲೆಯುಳ್ಳ ವಸ್ತು ಅಂದರೆ ಚಿನ್ನ. ಈ ಚಿನ್ನ ಈಗ ಅದರ ಬೆಲೆ ಬಹಳ ಹೆಚ್ಚಾಗಿದೆ. ಚಿನ್ನವನ್ನು ಖರೀದಿಸುವುದೇ ಬಹಳ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ, ಹೌದಲ್ಲ? ಚಿನ್ನಕ್ಕೆ ಅಷ್ಟರ ಮಟ್ಟಿಗೆ ಬೆಲೆ ಹೆಚ್ಚಾಗಿದೆ, ಬಹಳ ಕಷ್ಟ. ಒಂದು ಮನೆಯಲ್ಲಿ ಒಂದು 10 ಪೌನ್ ಚಿನ್ನ ಇದ್ದರೆ ಅದುವೇ ದೊಡ್ಡ ವಿಷಯ ಎಂಬಂಥ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಕೆಲವರು 100 ಪೌನೆಲ್ಲ ಇಟ್ಟಿದ್ದಾರೆ, ಕಿಲೋಗಟ್ಟಲೆಲ್ಲ ಇಟ್ಟಿದ್ದಾರೆ. ಅದನ್ನು ದೊಡ್ಡದಾಗಿ ಅಂದುಕೊಳ್ಳುತ್ತಾರೆ, ಇಷ್ಟು ಚಿನ್ನ ಇದೆ ಎಂಬುದಾಗಿ. ಆದರೆ ಚಿನ್ನಕ್ಕಿಂತ ಬಹಳ ಅಮೂಲ್ಯವಾದಂಥ ಒಂದು ನಿಮ್ಮಲ್ಲಿ ಇದೆ. ನಿಮಗೆ ಅದು ಗೊತ್ತಾ? ಅದು ಏನೆಂಬುದಾಗಿ ನಿಮಗೆ ಗೊತ್ತಾ? ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆಗಳು 119:72 ವಾಕ್ಯದಲ್ಲಿ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಚಿನ್ನ ಬೆಳ್ಳಿ ಇಂದು ಅದೇ ಬಹಳ ಬೆಲೆಯುಳ್ಳದ್ದಾಗಿ ಮನುಷ್ಯರ ಮಧ್ಯದಲ್ಲಿ ಕಾಣುತ್ತಾ ಇದೆ. ಅದಿದ್ದರೆ ಬಹಳ ಐಶ್ವರ್ಯವಂತರು ಎಂದು ನೆನೆಸುತ್ತಾರೆ. ಆದರೆ ಚಿನ್ನ ಕೂಡ ಇಲ್ಲ, ಬೆಳ್ಳಿ ಕೂಡ ಇಲ್ಲ, ಈ ಸತ್ಯವೇದ ಇದೆ ಅಂದುಕೊಳ್ಳಿ, ನೀವೇ ಬಹಳ ಐಶ್ವರ್ಯವಂತರು. ಯಾಕೆಂದರೆ ಇದು ಅದಕ್ಕಿಂತ ಬಹಳ ಬೆಲೆ ಉಳ್ಳದ್ದು. ಚಿನ್ನ ಬೆಳ್ಳಿಗಿಂತಲೂ ಸತ್ಯವೇದವು ಬಹಳ ಬೆಲೆ ಉಳ್ಳದ್ದು. ಇದು ದೇವರ ಮಾತುಗಳು. ಇದು ಏನೋ ಸಾಧಾರಣ ಪುಸ್ತಕ ಅಲ್ಲ. ಇಡೀ ಲೋಕದಲ್ಲೇ ಹೆಚ್ಚಾಗಿ ಮಾರಾಟವಾಗುವಂಥ ಪುಸ್ತಕ ಈ ಸತ್ಯವೇದ. ಇಡೀ ಲೋಕದಲ್ಲೇ ಹೆಚ್ಚಿನ ಭಾಷೆಗಳಿಗೆ ಭಾಷಾಂತರವಾಗಿರುವಂಥದ್ದು ಈ ಸತ್ಯವೇದ. ಇಡೀ ಲೋಕದಲ್ಲೇ ಅನೇಕ ಪುಸ್ತಕಗಳು, ಲಕ್ಷಗಟ್ಟಲೆ ಪುಸ್ತಕಗಳು ಈ ಸತ್ಯವೇದದ ಆಧಾರದ ಮೇಲೆ, ಇದನ್ನು ಆಧಾರವಾಗಿಟ್ಟುಕೊಂಡೇ ಬರೆಯಲ್ಪಟ್ಟಿದೆ. ಹಾಗಾದರೆ ಇಡೀ ಲೋಕದಲ್ಲೇ ಹೆಚ್ಚಿನ ಜನರು ಓದುವಂಥ ಒಂದು ಪುಸ್ತಕ ಈ ಸತ್ಯವೇದ. ಯಾಕೆಂದರೆ ಇದು ದೇವರ ಮಾತು. ಮನುಷ್ಯರು ಬರೆದರು ಅಂದುಕೊಳ್ಳಿ, ಒಂದು ಬಾರಿ ಓದುತ್ತೇವೆ, ನಂತರ ಇಟ್ಟು ಬಿಡುತ್ತೇವೆ, ಓದಿ ಆಯಿತು ಎಂದು. ಇದನ್ನು ನಾನು ರಕ್ಷಣೆ ಹೊಂದಿದಂಥ ಕಾಲದಿಂದ, ಸುಮಾರು 1972 ವರ್ಷದಿಂದ ನಾನು ಪ್ರತಿನಿತ್ಯ ಓದುತ್ತೇನೆ, ಪ್ರತಿನಿತ್ಯ ಧ್ಯಾನಿಸುತ್ತೇನೆ. ಈಗ ನೋಡಿರಿ, ಸುಮಾರು 55 ವರ್ಷಗಳು ಆಗಿ ಹೋಗಿದೆ. ಇನ್ನೂ ಕೂಡ ನನಗಿದು ಹೊಸದಾಗೇ ಇದೆ. ಮುಂಜಾನೆ ಎದ್ದ ಕೂಡಲೇ ಇದನ್ನು ಓದದೇ ಇದ್ದರೆ ನನಗೆ ಇನ್ನೂ ಅಷ್ಟೇ. ಅದನ್ನು ಓದುತ್ತಾ ಎಲ್ಲೂ ಹೊಸದಾಗಿದೆ. ಎಷ್ಟೇ ಬಾರಿ ಪದೇ ಪದೇ ಅದನ್ನು ಓದಿದರೂ ಕೂಡ ಇದು ಹೊಸದಾಗಿದೆ. ದೇವರು ಮಾತನಾಡುತ್ತಲೇ ಇದ್ದಾರೆ, ಯಾಕೆಂದರೆ ಇದು ದೇವರ ಮಾತುಗಳು. ನೀನು ಉಸಿರಿದ ಧರ್ಮಶಾಸ್ತ್ರ, ಕರ್ತನು ನಮಗೆ ಹೇಳಿದಂಥ ಮಾತುಗಳು. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಈ ವಾಕ್ಯಗಳನ್ನು ಓದಿರಿ, ಇದನ್ನು ಧ್ಯಾನಿಸಿರಿ, ಪ್ರಾರ್ಥಿಸಿರಿ ಎಂದು ಹೇಳಲು ಕಾರಣ, ನೀವು ಇದನ್ನು ಸವಿದು ನೋಡಿದಿರಿ ಅಂದರೆ ಅಷ್ಟೇ, ಇನ್ನು ನಿಮಗೆ ಓದದೇ ಇರುವುದಕ್ಕೆ ಆಗುವುದಿಲ್ಲ. ಪ್ರತಿ ಮುಂಜಾನೆ ನಾನೆಲ್ಲೇ ಹೋದರೂ ಕೂಡ ಇದಿಲ್ಲದೆ ನನಗೆ ಹೋಗುವುದಕ್ಕೆ ಆಗುವುದಿಲ್ಲ. ಇದು ನನ್ನೊಂದಿಗೆ ಇರಲೇಬೇಕು. ಪೆಟ್ಟಿಗೆ ಇದ್ದರೆ ದೊಡ್ಡ ಸತ್ಯವೇದವನ್ನೇ ನಾನು ಇಟ್ಟುಕೊಂಡಿರುತ್ತೇನೆ. ಒಂದು ವೇಳೆ ಕೈಯಲ್ಲಿ ಬ್ಯಾಗ್ ಇಟ್ಟುಕೊಂಡಿದ್ದರೆ ಅದರಲ್ಲಿ ಹೊಸ ಒಡಂಬಡಿಕೆ ಇಟ್ಟುಕೊಂಡಿರುವೇನೋ. ಏರ್ಪೋರ್ಟ್ನಲ್ಲಿ, ವಿಮಾನದಲ್ಲಿ ಕುಳಿತುಕೊಳ್ಳುವಾಗ ಅದನ್ನೆಲ್ಲ ಓದುವುದು, ಮತ್ತೆ ಎಷ್ಟೇ ಬಾರಿ ಓದಿದರೂ ಕೂಡ ಬೇಸರವಾಗುವುದಿಲ್ಲ. ಅದುವೇ ಕರ್ತನ ಸತ್ಯವೇದ. ನೀವು ಓದಿ ನೋಡಿರಿ, ನೀವು ಧ್ಯಾನಿಸಿ ನೋಡಿರಿ, ನಿಮ್ಮ ಜೀವಿತದಲ್ಲಿ ಇದುವೇ ಪ್ರಮುಖ ಸ್ಥಾನಕ್ಕೆ ಬರುತ್ತದೆ. ಹಾಗಾಗಿ ದೇವರು ಕೊಟ್ಟಂಥ ಸತ್ಯವೇದವೇ ಬಹಳ ಅಮೂಲ್ಯವಾದದ್ದು. ಅದನ್ನು ಪ್ರೀತಿಸಿ, ಅದನ್ನು ಓದಿ, ಅದಕ್ಕೆ ವಿಧೇಯರಾಗುವುದಕ್ಕೆ ಒಪ್ಪಿಸಿ ಕೊಟ್ಟರೆ ನಿಮಗೆ ಪೂರ್ಣ ಸಮಾಧಾನವಿರುತ್ತದೆ. ಕರ್ತನ ವಾಕ್ಯಗಳನ್ನು ಪ್ರೀತಿಸುವವರಿಗೆ ಪರಿಪೂರ್ಣ ಸಮಾಧಾನ. ಕರ್ತನ ವಾಕ್ಯಗಳನ್ನು ಪ್ರೀತಿಸಿ ಅದನ್ನೇ ಹಗಲಿರುಳು ಧ್ಯಾನಿಸುವಂಥ ವ್ಯಕ್ತಿ ಮಾಡುವುದೆಲ್ಲ ಸಫಲವಾಗುವುದು. ನೀವು ಮಾಡುವುದೆಲ್ಲ ಸಫಲವಾಗುವುದು. ಯಾವಾಗಲೂ ಸಮಾಧಾನವಾಗಿ ಇರುವಿರಿ. ಈ ಸತ್ಯವೇದವನ್ನು ಓದಿ ನೀವು ಧ್ಯಾನಿಸುವಾಗ ಈ ಸತ್ಯವೇದ ನೀವು ಸ್ವಂತ ಮಾಡಿ ಕೊಳ್ಳುತ್ತೀರಾ? ನಿಮಗೊಂದು ಸತ್ಯವೇದ ಇಲ್ಲದೇ ಇದ್ದರೆ ಒಂದನ್ನು ಖರೀದಿಸಿರಿ. ಎಲ್ಲಿ ಹೋಗಬೇಕು, ಎಲ್ಲಿ ಖರೀದಿಸಬೇಕೆಂದು ತಿಳಿಯದೇ ಇದ್ದರೆ ನಮಗೆ ತಿಳಿಸಿರಿ, ನಾವು ಉಚಿತವಾಗಿ ನಿಮಗೆ ಕಳುಹಿಸಿ ಕೊಡುತ್ತೇವೆ. ಯಾವ ಭಾಷೆಯಲ್ಲಿ ಬೇಕೆಂದು ಕೇಳುತ್ತೀರೋ ನಿಮಗೆ ಕಳುಹಿಸಿ ಕೊಡುತ್ತೇವೆ. ಇದು ದೇವರ ವಾಕ್ಯಗಳು. ಈ ವಾಕ್ಯಗಳನ್ನು ಪ್ರೀತಿಸಿ ಆಶೀರ್ವಾದಗಳನ್ನು ಸ್ವಂತರಿಸಿಕೊಳ್ಳುತ್ತೀರಾ? ದೇವರೇ, ನಿಮ್ಮ ಸತ್ಯವೇದ ನನಗೆ ಅತಿ ಪ್ರಿಯ. ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನಿಮ್ಮ ವಾಕ್ಯಗಳು ಅಮೂಲ್ಯವಾದದ್ದು. ಇದು ನನ್ನೊಂದಿಗೆ ಇರಬೇಕು. ಪ್ರತಿನಿತ್ಯ ಅದನ್ನು ಓದಬೇಕು, ಧ್ಯಾನಿಸಬೇಕು, ವಿಧೇಯನಾಗಬೇಕು. ನನಗೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.
ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.